ನಮಸ್ತೆ ಗಾಯ್ಸ್, ನಾವು ನಿಮ್ಮ ಸುದರ್ಶನ್ ಶೆಟ್ಟಿ ಮಾತಾಡೋದು. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಇವತ್ತು ಸ್ವಾಗತ. ನಾವು ಇವತ್ತು ಮಾಡುತ್ತಿದ್ದೇವೆ ಮ್ಯಾಂಗ್ಳೂರ್ ಸ್ಪೆಷಲ್ ಚಿಕನ್ ಪುಳಿ ಮುಂಚಿ. ಇಲ್ಲಿ ನಮ್ಮ ಜೊತೆ ಇದ್ದಾರೆ ಅನಿಲ್, ಮತ್ತು ಇದು ನಮ್ಮ ಮಾಸ್ಟರ್ ಶೆಫ್ ವಿಜಿತ್. ಇಲ್ಲಿ ಚಿಕನ್ ಸ್ವಲ್ಪ ಕಟ್ಟಾಗಿ ಎಲ್ಲ ರೆಡಿ ಆಗಿಟ್ಟು, ಮತ್ತು ಇಲ್ಲಿ ರೆಡಿಯಾಗಿದೆ ಟೊಮ್ಯಾಟೊ, ಮೆಣಸು, ಇದು ಕಾಯಿ ಮೆಣಸು ಮತ್ತು ಈರುಳ್ಳಿ ಸಾರಿ. ಫಸ್ಟ್ ನಾವು ಬನ್ನಲೆಗೆ ಎಣ್ಣೆಯನ್ನು ಹಾಕಿದ್ದೇವೆ ಫ್ರೈ ಮಾಡಲಿಕ್ಕೆ ಐಟಮ್ಸು. ಎಣ್ಣೆ ಬಿಸಿ ಆಯಿತು. ಈಗ ಎಣ್ಣೆ ಬಿಸಿ ಆಯಿತು, ಅದಕ್ಕೆ ನಾವು ಹಾಕ್ತಿದ್ದೇವೆ ಈರುಳ್ಳಿ ಕನ್ನಡದಲ್ಲಿ ಈರುಳ್ಳಿ, ಕನ್ನಡದಲ್ಲಿ ಈರುಳ್ಳಿ, ತುಳುವಲ್ಲಿ ನೀರುಳ್ಳಿ. ಮತ್ತೆ ಮಲಯಾಳದಲ್ಲಿ ಅಂತ ಉಳ್ಳಿ, ಚೆರುಳ್ಳಿ, ಬೆಳ್ಳುಳ್ಳಿ, ಪಲ ಟೈಪಿನ ಉಳ್ಳಿಗಳಲ್ಲಿ ಇದನ್ನು ಕರೆಕ್ಟ್ ಫ್ರೈ ಮಾಡಲಿಕ್ಕೆ ಬಿಟ್ಟೆವು. ಈರುಳ್ಳಿ ಒಳ್ಳೆ ಫ್ರೈ ಆಗ್ತಾ ಉಂಟು, ಅದಕ್ಕೆ ನಾವು ಸ್ವಲ್ಪ ಬೇರೆ ಸೊಪ್ಪು ಹಾಕ್ತಿದ್ದೇವೆ. ಅದನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಒಗ್ಗರಣೆ ಕೊಡುವ. ಇಲ್ಲಿ ಅನಿಲ್ ಅವರು ತಮ್ಮ ಸಮಯವನ್ನು ಉಳಿಸುವುದಕ್ಕಾಗಿ ಬೇರೆ ಸೊಪ್ಪನ್ನೆಲ್ಲ ಒಡಪಿ ಇದು ಡಬ್ಬೆಗೆ ಹಾಕ್ತಿದ್ದಾರೆ. ಇದು ನಮ್ಮ ದಿಲೀಪ್. ಖಾಲಿ ನೋಡಿ ಈಗ ರೂಮಿಗೆ ಓಡಿ ಹೋಗ್ತಾರೆ ನೋಡಿ. ಹೋದ್ರು. ಇವತ್ತು ನಾವು ಸ್ವಲ್ಪ ಹೊಸತ್ತು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೇವೆ. ಬಟಾಟೆ ಪುಳಿ ಮುಂಚಿಗೆ ಚಿಕನ್ ಪುಳಿ ಮುಂಚಿಗೆ ಬಟಾಟೆ ಹಾಕ್ತಿದ್ದೇವೆ. ಇದಕ್ಕೆ ನಾವು ಟೊಮೆಟೊ ಮತ್ತೆ ಹಸಿಮೆಣಸು, ಕಾಯಿ ಮೆಣಸನ್ನು ಹಾಕಿದ್ದೇವೆ. ಇಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮ ये हमारा बाजू के रूम वाले, ये लोग सब लोग शेफ लोग हैं. हाँ, ಇವರಿಗೆ ಕನ್ನಡ ಬರಲ್ಲ, ಅದಕ್ಕೆ ನಾನು ಹಿಂದಿಯಲ್ಲಿ ಮಾತಾಡ್ತಿದ್ದೇನೆ. ನಾವು ಈಗ ಇದಕ್ಕೆ ಹಾಕ್ತಿದ್ದೇವೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಟೇಸ್ಟಿಗಾಗಿ. ನಾವು ಚಿಕನ್ ಪುಳಿ ಮುಂಚಿಗೆ ಈಗ ಮೊದಲು ಹಾಕ್ತಿದ್ದೇವೆ ಬಟಾಟೆ ಫಸ್ಟಿಗೆ ಹಾಕ್ಬೇಕು, ಬೇಯಬೇಕಲ್ಲ. ಹೌದು, ಅದಕ್ಕೆ ಚಿಕನ್ ಆದರೆ ಇಲ್ಲಿ ಚಿಕನ್ ಅಂತ ಸ್ಪಂಜ್ ಆಗಿ. ಮತ್ತೆ ಇಲ್ಲಿ ನಮ್ಮ ಅನಿಲ್ನವರು ರೈಸ್ ಇದು ಕ್ವಾಲಿಟಿ ಚೆಕ್ ಮಾಡ್ತಿದ್ದಾರೆ. ಇದಕ್ಕೆ ನಾವು ಹಾಕ್ತಿದ್ದೇವೆ ಸ್ವಲ್ಪ ಜೀರಿಗೆ. ಈಗ ಹಾಕ್ತಿದ್ದೇವೆ ಇದಕ್ಕೆ ಮಂಜಲ್ದ ಬೊಡಿ ಅಲ್ಲ ಮಾರ, ಕನ್ನಡದಲ್ಲಿ ಹೇಳಿದ ಅರಸಿನ ಹುಡಿ. ನಮಗೆಲ್ಲ ಇಲ್ಲಿ ಕೆಲವೆಲ್ಲ ಐಟಮ್ಸ್ ಹೆಸರೆಲ್ಲ ಮರ್ತೋಗಿದೆ. ಮತ್ತೆ ಇದಕ್ಕೆ ಹಾಕ್ತಿದ್ದೇವೆ ಕೊತ್ತಂಬರಿ ಪೌಡರ್, ಕೊರಿಯಂಡರ್ ಪೌಡರ್, ಇಂಗ್ಲೀಷಲ್ಲಿ ಕೊರಿಯಂಡರ್ ಪೌಡರ್. ಮತ್ತೆ ಇದಕ್ಕೆ ಸ್ವಲ್ಪ ಹಾಕ್ತಿದ್ದೇವೆ ಪೆಪ್ಪರ್ ಪೌಡರ್, ನಾವೇ ಮಿಕ್ಸ್ ಮಾಡಿ ಇಟ್ಟದ್ದು. ಇಡೀ ಪೆಪ್ಪರನ್ನು ತಂದು ಪುಡಿ ಮಾಡಿ. ಖಾರ ಚಿಲ್ಲಿ. ಮತ್ತೆ ಇದಕ್ಕೆ ಸ್ವಲ್ಪ ಹಾಕ್ತಿದ್ದೇವೆ ಖಾರ ಚಿಲ್ಲಿ. ಅದಕ್ಕೆ ಎಂತ ಹೇಳ್ತಾರೆ ಮಾರೆ, ಕೆಂಪು ಚಿಲ್ಲಿದು ಇದು ಕಾಶ್ಮೀರ ಅಲ್ಲ, ಇನ್ನೊಂದು ಖಾರದು ಪುಡಿ. ಮತ್ತೆ ಇನ್ನೊಂದು ಇದು ಕಾಶ್ಮೀರಿ ಮೆಣಸಿನ ಹುಡಿಯನ್ನು ಹಾಕ್ತೇವೆ. ಮೆಣಸಿನ ಹುಡಿ ಆಗ ಹಾಕಿದ್ದು ಖಾರದು ಮೆಣಸಿನ ಹುಡಿ. ಕಾಶ್ಮೀರಲ್ಲಿ. ಮತ್ತೆ ಇದಕ್ಕೆ ಹಾಕ್ತಿದ್ದೇವೆ ಪುಳಿ, ಅದೇ ಸಣ್ಣ ಗೆಡ್ಡೆ ಬಿತ್ತಲ್ಲ ಅದೇ. ಮತ್ತೆ ಅದಕ್ಕೆ ಹಾಕ್ತಿದ್ದೇವೆ ನೀರು. ಉಪ್ಪು ಹಾಕ್ಬೇಕಲ್ಲ, ಉಪ್ಪು ಸಹ ಹಾಕ್ತೇವೆ. ಮತ್ತೆ ಈಗ ಇದಕ್ಕೆ ಹಾಕ್ತಿದ್ದೇವೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇವೆ. ಓಕೆ, ಮತ್ತೆ ಸ್ವಲ್ಪ ಗರಂ ಮಸಾಲೆ ಇದೆ. ಇದು ಗರಂ ಮಸಾಲ ಹಾಕ್ತಿದ್ದೇವೆ. ಗರಂ ಮಸಾಲ ಸ್ವಲ್ಪ ಸಾಕು. ಇಲ್ಲ ಇದು ನಾಳೆ ಇದಾಗ್ತದೆ. ಅದೇ ಅರ್ಥ ಮಾಡ್ಕೊಳ್ಳಿ. ಒಂದು ಚಿಕನ್ ಮಸಾಲ ಹಾಕುವ. ಈಗ ಇದಕ್ಕೆ ಜಸ್ಟ್ ಚಿಕನ್ ಮಸಾಲ ಹಾಕ್ತಿದ್ದೇವೆ. ಓಕೆ ಡನ್. ಮತ್ತೆ ಈಗ ನಾವು ಮೇನ್ ಐಟಮ್ ಹಾಕ್ತಿದ್ದೇವೆ ಚಿಕನ್. ನಮ್ದೇ ಮ್ಯೂಸಿಕ್, ಕಾಪಿ ರೈಟ್ ಎಲ್ಲ ಬರಬಾರ್ದಂತ. ಮತ್ತೆ ಇದನ್ನು ಸಣ್ಣ ಮಾಡಿ ಎಲ್ಲ ಒಳ್ಳೆ ಮಾಡಿ ಮಿಕ್ಸ್ ಮಾಡುವ. ಎಲ್ಲ ಮಿಕ್ಸ್ ಆಯ್ತು. ಹೌದು, ಈಗ ಚಿಕನ್ ಎಲ್ಲ ಫುಲ್ ಮಿಕ್ಸ್ ಆಯ್ತು. ಈಗ ನಾವು ಇದಕ್ಕೆ ಹಾಕುವ ಸ್ವಲ್ಪ ನೀರು ಹಾಕುವ, ಜುಲ್ ಪಾಣಿ. ಯಾಕಂದ್ರೆ ನಮಗೆ ಇವತ್ತು ರಾತ್ರಿಗೂ ಬೇಕು, ನಾಳೆ ಮಧ್ಯಾಹ್ನ ಸಹ ಬೇಕು. ಹೌದು, ಮತ್ತೆ ನೀರಿಲ್ಲ ಅಂದ್ರೆ ಉಂಟಲ್ಲ ತುಂಬಾ ಕಷ್ಟ. ಎಲ್ಲಿ ತುಂಬಾ ಸೀರಿಯಸ್ ಆಗಿ ನೋಡ್ತಿದ್ದಾರೆ. ನೀರು ಮತ್ತು ಬಿಯರ್. ಹೌದೌದು.
ಈಗ ಇದು ಒಳ್ಳೆ ಮಿಕ್ಸ್ ಆಗ್ತಾ ಉಂಟು. കുറച്ച മസാല കുറഞ്ഞില്ലേ ഇടമാണല്ലേ ഇട ಪಾಡ್ಲೆ ಪಾಡ್ಲೆ थोड़ा मसाला लेके आओ भाई थोड़ा ಕೊಂಚ मसाला ಮಸಾಲ. कश्मीरी चिली लेके आओ ಇದಕ್ಕೆ ಸ್ವಲ್ಪ ಮಸಾಲ ಬೇಕು. ಅದಕ್ಕೆ ನಾವು ಕಾಶ್ಮೀರಿ ಅದು ಕಲರ್ ಇದ್ದು ಇತ್ತಲ್ವಾ, ಕಾಶ್ಮೀರಿ ಒಣ ಎಂತ ಒಣನ ಪುನಃ ಮಾರೆ ಯಾವುದೋ ಒಂದು ಅದು ಖಾರ ಇಲ್ಲದ್ದು ಅದನ್ನು ಹಾಕಿದ್ದೇವೆ. ಈಗ ಇದನ್ನು ಮಿಕ್ಸ್ ಮಾಡ್ತೇವೆ. ಈಗ ನಾವು ಇದನ್ನು ಸಣ್ಣ ಮಾಡಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿದ್ದೇವೆ. ಇದಕ್ಕೆ ನಾವು ಈಗ ಕುದಿಲಿಕ್ಕೆ ಅಂತ ಇದರ ಡಕ್ಕನ್ ಹಿಡಿತಿದ್ದೇವೆ. ಗಾಯ್ಸ್, ಈಗ ಅಲ್ಲಿ ಚಿಕನ್ ಬೇಯ್ತಾ ಉಂಟು. ಇಲ್ಲಿ ತನಕ ನೀವು ನಮ್ಮ ಕಿಚನನ್ನು ನೋಡಿದ್ದೀರಿ. ಈಗ ನಾವು ನಿಮಗೆ ದುಬೈದು ಹೊರಗಿನ ಜೀವನ ತೋರಿಸ್ತೇವೆ. ಈಗ ನಾವು ಹೊರಟಿದ್ದೇವೆ ವಾಯು ವಿಹಾರಕ್ಕಂತ. ಇಲ್ಲಿ ನೋಡಿ ಸೈಕಲಲ್ಲೆಲ್ಲ ಬರ್ತಿದ್ದಾರೆ. ಇಲ್ಲಿ ನಮ್ಮ ರೂಮು, ಇದು ಬಿಲ್ಡಿಂಗಲ್ಲಿ. ಇದು ಪಾರ್ಕಿಂಗ್ ಏರಿಯಾ. ಇಲ್ಲಿಂದ ಅಲ್ಲಿ ತನಕ ಫುಲ್ ಪಾರ್ಕಿಂಗ್ ಏರಿಯಾ ನೋಡಿ ಗಾಯ್ಸ್. ಈಗ ಇಲ್ಲಿ ನಮ್ಮ ವಿಜೇತ್ ಮತ್ತೆ ಇಲ್ಲಿ ತಿಲಕ್. ಇಲ್ಲಿ ಕಾರು ನಮ್ಮ ರೆಡ್ ಕಾಡ್ದು ನಡೋದಿಲ್ಲ ತವೇ ಕಾರು ದುಮ್ಮನ ಬೋಲು ಊರ್ದ ಪಾಪದಕುಲ್ ಇತ್ತ ಇಂಟರ್ನ್ಯಾಷನಲ್ ಪಾಪದಕುಲ್. ನಾವಿಲ್ಲಿ ಬಡವರು. ಇಲ್ಲಿ ತನಕ ನಾವು ಇಂಡಿಯಾದಲ್ಲಿ ಬಡವರಾಗಿದ್ವಿ, ನ್ಯಾಷನಲ್ ಬಡವರಾಗಿದ್ವಿ. ಈಗ ನಾವು ಇಂಟರ್ನ್ಯಾಷನಲ್ ಬಡವರಾಗಿದ್ದೇವೆ. ಇಲ್ಲಿ ನಾವು ಕಾರುಗಳ ಮಧ್ಯದಿಂದ ಎಲ್ಲ ಹೋಗ್ತಿದ್ದೇವೆ ನೋಡಿ ಗಾಯ್ಸ್. ಇನ್ನೂ ಪಾರ್ಕಿಂಗ್ ಮುಗಿಲಿಲ್ಲ. ಇಲ್ಲಿಂದ ಅಲ್ಲಿ ತನಕ ಫುಲ್ ಎಲ್ಲ ಪಾರ್ಕಿಂಗ್ ಇದು. ಇಲ್ಲಿದ್ದಾರೆ ವೈಶಾಖ್. ಈಗ ಅಲ್ಲಿ ನಾವು ವೈಶಾಖ್ನವರನ್ನು ಮೀಟ್ ಆದ್ವಿ. ಈಗ ನಾವು ಇಲ್ಲಿ ಹೋಗ್ತಿದ್ದೇವೆ. ಇಲ್ಲಿ ನೋಡಿ ಗಾಯ್ಸ್, ಫಿಶರ್ಮ್ಯಾನ್ ಹಬ್. ಇದು ನಮ್ಮ ಮ್ಯಾಂಗ್ಳೂರ್ ಸ್ಟೈಲ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್. ಇದು ಆಸ್ಕಾಟ್ ಅಂತ ಒಂದು ಹೋಟೆಲು. ಈಗ ನನ್ನ ವಾಯ್ಸ್ ಎಲ್ಲ ನಿಮಗೆ ಕೇಳಲಿಕ್ಕೆ ಇಲ್ಲ. ಇದು ದುಬೈದು ರೋಡು. ಇದು ಝೀಬ್ರಾ ಕ್ರಾಸಿಂಗ್ ಗಾಯ್ಸ್. ಈಗ ಇಲ್ಲಿ ಸಿಗ್ನಲ್ ರೆಡ್ ಉಂಟು. ಇಲ್ಲಿ ನಮಗೆ ನಡ್ಕೊಂಡು ಹೋಗುವವರಿಗೂ ಸಹ ಸಿಗ್ನಲು. ಇಲ್ಲಿ ನೋಡಿ ಇದು ಸಹ ರೆಡ್ ಉಂಟು, ಮತ್ತೆ ಅಲ್ಲಿ ಇದು ಸಹ ರೆಡ್ ಉಂಟು ಗಾಯ್ಸ್. ಮತ್ತೆ ಇದು ಇಲ್ಲಿದು 5 ಸ್ಟಾರ್ ಹೋಟೆಲು ನೋಡಿ ಗಾಯ್ಸ್, ರಾಯಲ್ ಆಸ್ಕಾಟ್. ಮತ್ತೆ ಇಲ್ಲಿ ನಮ್ದು ಹೌದಾ ಹಾಗೆ ಹೇಳ್ತಿದ್ದಾರೆ. ಮತ್ತೆ ಇದು ಇಲ್ಲಿ ಇಂಡಿಯಾದ ಫ್ಲಾಗ್ ಸಹ ಉಂಟು. ಈಗ ಇಲ್ಲಿ ಸಿಗ್ನಲ್ ಗ್ರೀನ್ ಆಯಿತು, ನಾವೆಲ್ಲ ಓಡ್ತಿದ್ದೇವೆ. ಲೇಟ್ ಆಗುವಾಗ ಹೀಗೇನೆ ಬ್ಲಿಂಕ್ ಆಗ್ತದೆ ಗ್ರೀನ್ ಲೈಟ್ಸ್. ಮತ್ತು ಇಲ್ಲಿ ಸಹ ಗ್ರೀನ್ ಉಂಟು, ಹೋಗ್ಬೋದು ನಾವು. ಒಂದು ವೇಳೆ ಇದು ರೆಡ್ ಇದ್ದರೆ ನಾವು ಹೋದರೆ, ಒಂದು ವೇಳೆ ಅದು ಸಿಗ್ನಲ್ ರೆಡ್ ಇದ್ದರೆ ನಾವು ಕ್ರಾಸ್ ಮಾಡಿದರೆ ಅಲ್ಲಿ ಫೈನ್ ಬೀಳ್ತದೆ 400 ದಿರಾಮ್ಸ್. ಮತ್ತು 20 ದಿರಾಮ್ಸ್ ಪ್ಲಸ್ ಇದು ಟೀಚಿಂಗ್ ಚಾರ್ಜಸ್ ಅಂತ ಹೇಳ್ತಾರೆ. ಅರೌಂಡ್ ಅದು 9000 ರುಪೀಸ್ ತನಕ ಆಗ್ತದೆ ಇಂಡಿಯಾದು ಗಾಯ್ಸ್. ಈಗ ನಾವು ಲೈನಲ್ಲಿ ನಿಂತಿದ್ದೇವೆ. ಇದು ನೋಡಿ ಇಲ್ಲಿ ವಿಜೇತ್ ಮತ್ತು ಇದು ನಮ್ಮ ಅನಿಲ್ನವರು. ಇದು ದೊಡ್ಡ ಲೈನ್ ಉಂಟು ಗಾಯ್ಸ್. ಈಗ ನೀವು ಯೋಚಿಸ್ತಿರ್ಬೋದು ಇದು ಯಾವುದ್ರದ್ದು ಲೈನ್ ಅಂತ ಗಾಯ್ಸ್. ಇದು ಯಾವುದ್ರದ್ದು ಲೈನ್ ಅಂದರೆ ಎನಿಸ್ಕೊಳ್ಳಿ, ಆಲ್ಕೋಹಾಲ್ ಇದ್ದು ಲೈನ್. ಇಲ್ಲಿ ರೇಷನ್ಗೆ ನಿಂತಾಗೆ ನಿಂತ್ಕೊಂಡು ನಾವು ತಗೊಳ್ಬೇಕಾಗ್ತದೆ. ಇಲ್ಲಿ ನೋಡಿ ರೈಟ್ ಸೈಡಲ್ಲಿ ಉಂಟಲ್ಲ ದೊಡ್ಡದು, ಇದು ರಾಯಲ್ ಆಸ್ಕಾಟ್ ಅಂತ. ನಮ್ದು ಜಿಮ್ ತೋರಿಸಿ ಜಿಮ್. ನಾವು ಇದರ ಮೊದಲು ಬರ್ತಿದ್ವಿ ಜಿಮ್ಮಿಗೆ, ಟೋಟಲ್ ಫಿಟ್ ಅಂತ. ಮೊದಲು ಜಿಮ್ಮಿಗೆ, ಈಗ ಇಲ್ಲಿಗೆ. ಮತ್ತೆ ಅದು ಇರೋದು ಆಸ್ಕಾಟ್ ಹೋಟೆಲ್ ಅಂತ, ಅದು ಸ್ವಲ್ಪ ಸಣ್ಣದು ಗಾಯ್ಸ್. ಹಾಗೆ ಇಲ್ಲಿ ನಾವು ಒಟ್ಟಾರೆ ವಿಡಿಯೋ ಮಾಡಲಿಕ್ಕೆ ಆಗಲ್ಲ ಪಬ್ಲಿಕಲ್ಲಿ. ಹಾಗೆ ನಾವಲ್ಲಿ ಒಳಗೆ ಹೋಗುವುದೆಲ್ಲ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಹಿಂದಿನಿಂದ ಲೈನಲ್ಲಿ ಇದ್ದದ್ದು. ಅಲ್ಲಿ ಒಂದು ಅರೌಂಡ್ 30 ಮೀಟರ್ ತನಕ ಲೈನ್ ಇತ್ತು ಗಾಯ್ಸ್. ಈಗ ನೋಡಿ ಇಲ್ಲಿ ರೆಡ್ ಸಿಗ್ನಲ್ ಉಂಟು. ಇಲ್ಲಿ ಕಾರ್ನವರಿಗೆಲ್ಲ ಹೋಗ್ಲಿಕ್ಕೆ ಉಂಟು. ನಾವೀಗ ಇಲ್ಲಿ ಗ್ರೀನ್ ಆಗೋ ತನಕ ವೇಟ್ ಮಾಡಬೇಕಾಗ್ತದೆ ಗಾಯ್ಸ್. ಈಗ ನಮ್ಮದು ಶಾಪಿಂಗ್ ಆಯಿತು. ಈಗ ನಾವು ಮರಳಿ ಹೋಗ್ತಿದ್ದೇವೆ ನಮ್ಮ ರೂಮಿಗೆ. ಇಲ್ಲಿ ಇಬ್ಬರು ನಡೆಯುವಷ್ಟು ಪೆಪ್ಸಿ. ಈಗ ನಾವು ಪೆಪ್ಸಿ ತಗೊಳ್ಳಿಗೆ ಹೋಗ್ತಿದ್ದೇವೆ. ಪೆಪ್ಸಿ ಆದರೆ ಗೊತ್ತಾಗಿರ್ಬೋದು ನಿಮಗೆ ಮಾಲೆ ಯಾವುದಂತ. ಇದು ನೋಡಿ ಗಾಯ್ಸ್ ದುಬೈ ಹೇಗೆ ಉಂಟಂತ. ಇಲ್ಲಿ ಗಾಯ್ಸ್ ಇದು ಸ್ವಲ್ಪ ಒಳಗಿನ ಏರಿಯಾ. ನೀವು ಓನ್ಲಿ ಮೂವಿಯಲ್ಲಿ ಎಲ್ಲ ಕಡೆ ಸೈಕಲ್ ನೋಡಿ, ಓನ್ಲಿ ಇದೆಲ್ಲ ನೋಡ್ತಿದ್ದೀರಿ ಹೈಫೈ ಏರಿಯಾ. ಇಲ್ಲಿ ನೋಡಿ ಸೈಕಲ್ಸ್, ಇದು ಸ್ವಲ್ಪ ಗ್ರೀನರಿ, ಮರಗಳೆಲ್ಲ ಉಂಟು ದುಬೈಲಿ ಸಹ. ಹಾಂ ಗಾಯ್ಸ್ ನಾವೀಗ ಮರಳಿ ನಮ್ಮ ಆಸ್ಥಾನಕ್ಕೆ ಬಂದಿದ್ದೇವೆ. ನಮ್ಮದು ಚಿಕನ್ ಗ್ರೇವಿ ರೆಡಿ ಆಗಿದೆ. ವಾ ಸೂಪರ್ ಸ್ಮೆಲ್ಲು ಬರ್ತಾ ಉಂಟು. ಇದಕ್ಕೆ ಫಿನಿಶಿಂಗ್ ಎಲ್ಲ ಕೊಡಬೇಕು. ಸೂಪರ್ ಸ್ಮೆಲ್, ಮಟನ್ ಥರ ಸ್ಮೆಲ್ ಬರ್ತಾ ಉಂಟು.
ನಾವು ಮಟನ್ಗೆ ಬಟಾಟೆಯನ್ನು ಹಾಕಿದಾಗ ಹೇಗೆ ಒಳ್ಳೆ ಸ್ಮೆಲ್ ಬರ್ತದೆ ಅದೇ ತರಹದ ಸ್ಮೆಲ್ ಈಗ ಚಿಕನ್ ಪುಳಿ ಮುಂಚೆಯಲ್ಲಿ ಬರ್ತಾ ಉಂಟು. ಹೇಗೆ ಉಂಟು ಚಿಕನ್? ಉಪ್ಪು ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಅಂತ ಹೇಳ್ತಿದ್ದಾರೆ, ಅದಕ್ಕೆ ನಾವು ಉಪ್ಪನ್ನು ಹಾಕ್ತಿದ್ದೇವೆ. ನಾವು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಿದ್ದೇವೆ ಗಾಯ್ಸ್. ನೈಸ್ ಚಿಕನ್ ಗಾಯ್ಸ್. ನಮ್ಮದು ಚಿಕನ್ ಪುಳಿ ಮುಂಚಿ ರೆಡಿ ಆಯಿತು. ತುಂಬ ಒಳ್ಳೆ ಆಗಿದೆ, ರೆಡಿ, ಟೇಸ್ಟಿ ಆಗಿದೆ ಗಾಯ್ಸ್. ನಾನು ಅನ್ನಿಸ್ತೇನೆ ಇವತ್ತಿನ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು. ಇದೇ ರೀತಿ ಇಲ್ಲಿ ತನಕ ನಾವು ಖಾಲಿ ಕಿಚನಲ್ಲಿ ಅಡುಗೆ ಮಾಡಿದ್ದು ತೋರಿಸ್ತಿದ್ವಿ. ಇವತ್ತು ನಾವು ಹಾಗೆ ಸ್ವಲ್ಪ ಹೊರಗೆ ಹೋಗಿ ನಾವು ಏನೆಲ್ಲ ಪರ್ಚೇಸ್ ಮಾಡ್ತೇವೆ ಅದು ಸಹ ತೋರಿಸಿದ್ವಿ. ಮತ್ತು ಇದೇ ಥರ ನಾವು ಹೊಸತ್ತು ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ. ಥ್ಯಾಂಕ್ ಯು ಗೈಸ್. ನಮಗೆ ಹೀಗೇ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮೆಲ್ಲರೂ. ಥ್ಯಾಂಕ್ ಯು ವೆರಿ ಮಚ್.